ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ನಾಮ ಅನಗತ್ಯ ಮುಗಿದು ಹೋಗ್ಯದ. ಈಗ ಅದು ಘಟನೆ ವಾರ್ನಿಂಗ್ ಕೊಟ್ಬಿಡ್ಬೇಕಾಗಿತ್ತು, ಏನೋ ಶಿಕ್ಷೆ ಕೊಡ್ಬೇಕಾಗಿದ್ರೆ ಮೇ 4 ನಂತರ ನೀಡಬೇಕಾಗಿತ್ತು. ಈಗ ಅನಗತ್ಯ ಚರ್ಚೆ ಕಾರಣ ಆಗ್ಯದ. ಎಲ್ಲರೂ ಮಾತಾಡೋರಲ್ಲ, ಹೌದಪ್ಪ ಮಾಡಬಾರ್ದಾಗಿತ್ತು ಅಂತೇಳಿ. ಈ ಎಲ್ಲ ನೆಲಗಟ್ಟಿನೊಳಗೆ ಈಗ ಎದ್ದಿರುವಂಥ ಈ ವಿವಾದ ಏನದಪ್ಪ ಅಂದ್ರೆ ಕಾಂಗ್ರೆಸ್ಸಿನಲ್ಲಿ ಒಗ್ಗಟ್ಟಿಲ್ಲ, ಯಾವಾಗಲೂ ಇವರು ತಿಕ್ಕಾಡ್ತಾ ಹೋಗ್ತಾ ಇದ್ದಾರೆ ಅನ್ನೋಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋದ್ರಲ್ಲ ಇದು ಭಾಳ ಸಹಾಯಕ ಆಗ್ತದೆ. ಇದರಿಂದ ಸಹಜವಾಗಿ ಬಿ ಜೆ ಪಿಗೆ ಒಂದು ಬಲ ಬರ್ತದೆ. ಈಗ ಬಿ ಜೆ ಪಿಲಿರೋ ಕೊರತೆ ಏನು, ಅಲ್ಲೂ ಸಂಘಟನೆ ಒಪ್ಪು ಮಾತ್ರ ಇಲ್ಲಂತಲ್ಲ, ಅಲ್ಲಿ ತಿಕ್ಕಾಟದ ಎಚ್ಚರಿಕೆ ಒಬ್ಬರು ಕಾಲು ಹಾಕ್ತಾ ಇದ್ದಾರೆ. ಅದಕ್ಕೆ ನಾನು ಒಬ್ಬ ಸೇಮಪ್ಪ ಅಂತೇಳಿ ಅದನ್ನು ತಿಳಿಲಾರ್ದ ನಮ್ಮ ಯಡಿಯೂರಪ್ಪ ಅವ್ರದಿಂದವ್ರು ಇವ್ರು ಯಾಕಪ್ಪ ನಮ್ಗೆ, ಅದಕ್ಕೆ ಇವ್ರ ತಂದೆಯವ್ರನ್ನ JDS ಸ್ಥಾಪಕ ನಮ್ಮ ದೇವೇಗೌಡರನ್ನ ಮಹಾರಾಷ್ಟ್ರದಿಂದ ಯಾಕೆ ಆಡಿಸಿ ಕಳಿಸ್ಬಾರ್ದು ರಾಜ್ಯಸಭೆಗೆ ಅವ್ರು ಚಿಂತನೆ ಮಾಡ್ತಾ ಇದ್ದಾರೆ. ಆದರೆ ದೇವೇಗೌಡರು ಮಹಾ ಮುತ್ಸದ್ದಿ ಅವರು, ಬೇಡಪ್ಪ ನಾವು ಇಲ್ಲೇ ಕರ್ನಾಟಕದಿಂದ ನಾವು ಇಟ್ಟಿದ್ದು ಕೂಡ ಅಂದರೆ ಇರೋದು ಒಂದು ಸೀಟ್ ಅದ ಬಿ ಜೆ ಪಿದು, ತಾವು ಮಾಡ್ಕೋಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಇದರಿಂದಾಗಿ ಸಹಜವಾಗಿನ ಇಫೆಕ್ಟ್ ಏನಾಗ್ತದಪ್ಪ ಅಂದ್ರೆ ಬಿ ಜೆ ಪಿ ಮೇಲೆ ಏನಪ್ಪ ನಿಜವಾಗಿಯೂ ಕವರ್ ಇರೋರು ಯಾರು, ಬಿ ಜೆ ಪಿಗಿಂತಲೂ ಒಂದು ರೀತಿಯಿಂದ ಹಿಡಿದಿರೋರು ಯಾರು, ದೇವೇಗೌಡ ಮತ್ತು ಅವ್ರ ಮಕ್ಳು ಅಂದಂಗೆ ಆಗ್ತದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತದೆ. ಒಟ್ಟಾರೆಯಾಗಿ ಇವು ಡೆವಲಪ್ಮೆಂಟ್ ನೋಡಿದಾಗ ಇವತ್ತು ಸಿದ್ದರಾಮಯ್ಯರು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ಲಿಕ್ಕತ್ತಾರ, ಮತ್ತು ನಡೆದ ಯಥಾರ್ಥ ಸತ್ತು ಜಮೀರ್ ಖಾನ್ ಹೊರಗೆ ಹಾಕ್ತಾರೋ ಅಂತೂ ಅಲ್ಲ. ಯಾಕಂದ್ರೆ ಈಗಾಗಲೇ ಅವ್ರ ಪರವಾಗಿ ಮಾತು ಮಾತಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಯಾಕಪ್ಪ ಅಂದ್ರೆ ಅಂಥ ತಪ್ಪು ಮಾಡಿಲ್ಲ, ನಾ ಹೇಳಿದಲ್ಲೇ ಅವ್ರದಿಂಥವರು